Okay, let's go. Hey guys, welcome back to the new vlog. ಇವತ್ತು ಬೆಳಗ್ಗೆ ಎದ್ದು ರೆಡಿಯಾಗಿ ಇವತ್ತು ಊರಿಗೆ ಹೋಗ್ತಿದ್ದೀವಿ. ಈಗ ಇನ್ನೇನು ರಜೆ ಅಲ್ವಾ, ಕಾಲೇಜ್ ಇಲ್ವಲ್ಲ, ಸೊ ಊರಿಗೆ ಹೋಗ್ತಿದ್ದೀವಿ. ನಮ್ಮ ಅಕ್ಕ ಕಾಲೇಜಿಂದ ಹಂಗೆ ಬರ್ತಾಳೆ, ನಮ್ಮಮ್ಮ ಬಸ್ಸಲ್ಲಿ ಹೋಗ್ತಾರೆ. ಯಾಕೆಂದರೆ ನಾನು ಸ್ವಲ್ಪ ಲಗೇಜ್ ಇದೆ, ಅಪ್ಪ ಏನೋ ತರಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾನು ಒಬ್ಬನೇ ಬೈಕಲ್ಲಿ ನೋಡೋಣ. ನಮ್ಮದು 3 ಗಾಡಿ ನಿಲ್ಲಿಸ್ಬಿಟ್ಟಿದ್ದೀವಿ ಇಲ್ಲಿ. ನಾನು ಅಪ್ಪ ಒಂದೊಂದು ತಗೊಂಡೋಗ್ತೀವಿ, ಇನ್ನೊಂದು ಗಾಡಿ ಇಲ್ಲೇ ಇರುತ್ತೆ. ಇನ್ನು ಯಾವತ್ತಾರು ಒಂದಿನ ಬಂದು ತಗೊಂಡೋಗ್ಬೇಕು ಅದನ್ನ. ಈಗ ಚಲೋ ತಿಂಡಿ ಮಾಡಿ ನಾನು ಅಮ್ಮನ ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ಬರಬೇಕು. ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಂದು ನಾನು ಹೊರಡ್ತೀನಿ. ನಮ್ಮಮ್ಮ ಬಿಸಿಬೇಳೆ ಭಾತ್ನ ಬಿಸಿ ಮಾಡಿ ಕೊಡ್ತಾ ಇದ್ದಾರೆ. ಅಂದರೆ ಅವ್ರದ್ದೆಲ್ಲ ಆಗಲೇ ತಿಂಡಿ ಆಯಿತು, ನಾನು ಈಗ ಮಾಡ್ತಾಯಿದ್ದೀನಿ. ಅದಕ್ಕೆ ನೋಡಿ ಗಾಯ್ಸ್, ಇನ್ನೂ ಹೊರಟಿಲ್ಲ ಅಂತ ಫೋನ್ ನೋಡ್ಕೊಂಡು ಕೂತಿದ್ದಾರೆ. ಅವ್ರು ಫೋನ್ ನೋಡ್ಕೊಂಡು ಕೂತ್ಕೊಂತಾರೆ, ನನ್ನ ಮಾತಾಡ್ಸೋರೇ ಇಲ್ಲ. ಅಮ್ಮ ಏನಂತ ಇದಕ್ಕೆ ಅಲ್ಲ, ತಿಂಡಿ ತಿಂದವ್ರೇನು ಮಾತಾಡಲ್ವಾ? ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಏನೇನು ತಗೋಬೇಕೀಗ ಲಗೇಜ್ ಅದನ್ನೆಲ್ಲ ಗಾಡಿಗೆ ಪ್ಯಾಕ್ ಮಾಡಬೇಕು. ನಾನು ನಮ್ಮಮ್ಮ ಈಗ ಪ್ಯಾಕ್ ಮಾಡ್ತೀವಿ. ಬರಮ್ಮ ಗೈಸ್, ಫುಲ್ ರೆಡಿಯಾಗಿದ್ದೀವಿ. ಈಗ ಏನಿದ್ರು ಹೋಗಿ ನಮ್ಮಮ್ಮನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ಬಂದು ನಾನು ಹೊರಡ್ತೀನಿ. ಯಾಕೆಂದ್ರೆ ನಾನು ಒಬ್ಬನೇ ಅಲ್ವಾ ಗಾಡೀಲಿ ಹೋಗೋಕ್ಕೆ ಬೇಗ ಹೋಗ್ತೀನಿ. ವಾಚ್ ಎಲ್ಲ ನಂದು? ಇಲ್ಲ 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 ಇಲ್ಲ. ಚಲೋ ವಾಚ್ ಹಾಕೊಂಡು ಹೋಗೋಣ. ರೆಡಿನಾ? ಬಸ್ಸಲ್ಲಿ ಹೋಗೋಕ್ಕೆ ಅಮ್ಮನಿ ರೆಡಿ ಆಗಿರೋದು, ಹೆಂಗೆ ಗಾಡೀಲಿ ಹೋಗೋಕ್ಕಲ್ಲ ಬಿಡು. ನಾನು ಹೊರಡಬೇಕು. ಎಷ್ಟಿದೆ ಚಲೋ. ಇನ್ನದೇ ಒಂದೊಂದಷ್ಟು ಬ್ಯಾಗ್ ತಗೊಂಡಿದ್ದೀನಿ. ಬ್ಯಾಗ್ ತಗೊಂಡು ಗಾಡಿ ಹೊಡದೆ ಲೈಟ್ ಆಫ್ ಮಾಡಿದ್ದಾರೆ. ಸೊ ನೋಡ್ರಿ ಹೋಣ ಗೈಸ್, ನಾನು ಹೊರಟೆ. ಈಗಿನ್ನೂ ಅಂದ್ಕೊಂಡೆ ಡೈರೆಕ್ಟಾಗಿ ಆಚೆ ಹೋಗ್ಬಿಟ್ಟು ಬೇಗ ಹಾಕ್ಕೊಂಡಲ್ಲ, ಇದೇನಿದು ನಾನು ಏನು ಮಿಸ್ ಮಾಡ್ದೇನೆ, ಕರೆಕ್ಟಾಗಿ ಬೇಗ ಹಾಕತ್ತಿದ್ದೀನಲ್ಲ ಅಂತ ಸುಮ್ಮನೆ ಜೋಬ್ ಚೆಕ್ ಮಾಡಿದೆ. ಗಾಡಿ ಕೀನೇ ಬಿಟ್ಟು ಹೋಗ್ತಾ ಇದ್ದೀನಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ, ಯಾವನ ಇದ್ದಾನಂತಲ್ಲಿ ತಳ್ಕೊಂಡು ಹೋಗ್ಬೇಕಷ್ಟೇ ಗಾಡಿನ. ಗಾಡಿಗೆ ಬಿಟ್ಟು ಹೋದ್ಮೇಲೆ ಮತ್ತೆ ನನ್ನ ಪ್ರತಿದಿನ ಏನಾದ್ರು ಮಿಸ್ ಮಾಡ್ತಾನೆ ಇರ್ತೀನಿ. ಈ ಸತಿ ಗಾಡಿ ಕೀನೇ ಮಿಸ್ ಮಾಡಿದ್ದೀನಿ. ಆಗಲೇ ಹೇಳಿಲ್ವಾ ನನಗೇನು ಮರಿದೇನೆ, ಹೋಗೋಕ್ಕಾಗಲ್ಲ ಅಂತ. ಗಾಡಿ ಕೀ ಮರೆಸ್ಕೊಂಡೆ. ಇಲ್ಲಿ ಬರೋ ಅಷ್ಟೇ, ಸ್ವಲ್ಪ ಮುಂದಕ್ಕೆ ಹೋದೆ ಅಷ್ಟೇ. ಆಮೇಲೆ ನೆನಪಾಗ್ತದೆ ನನ್ನ ಪರ್ಸ್ ತಗೊಂಡಿಲ್ಲ ಅಂತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಮತ್ತೆ ರಿಟರ್ನ್ ಬಂದೆ ಅಲ್ಲಿಂದ ಪರ್ಸ್ ತರಕ್ಕೆ ಅಂತ. ನೋಡ್ರಿ, ಇನ್ನೇನು ಮರೆತರು ಇನ್ನೇನು ಮತ್ತೆ ಬರಲ್ಲ. ಅಲ್ಲ, ನನಗೆ ಯಾಕೆ ಯಾವಾಗಲೂ ಹಿಂಗಾಗುತ್ತೆ ಅಂತ ಬೇಜಾರಾಗ್ಬಿಡುತ್ತೆ ಈ ಥರ. ಈಗ ಸ್ವಲ್ಪ ದೂರ ಮುಂದೆ ಹೋದೆ ಅಷ್ಟೇ. ತುಂಬ ಮುಂದೆ ಹೋಗಿದ್ರೆ ಬರೋಕ್ಕೂ ಆಗ್ತಿರ್ಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಆಗ್ತಾ ಇರುತ್ತೆ ಅವಾಗ. ಬಂದಾಯಿತು ಮನೆಗೆ. ಇದು ಬ್ಯಾಗ್ನೆಲ್ಲ ಎತ್ಕೊತಾ ಇದ್ದೀನಿ ಈಗ. ಅವನು ನಮ್ಮ ಮನೆ ಪಕ್ಕದ ಮನೆ ಹುಡುಗ. ಸರಿ, ಇನ್ನೇನು ಇನ್ನೂ ಅಮ್ಮ ಬಂದೇ ಇಲ್ಲ, ನಾನೊಬ್ಬನೇ ಬಂದಿರೋದೀಗ. ನೋಡ್ರಿ ಏನು ಮಾಡೋದು ನೋಡೋಣ. ಮನೆಗೆ ಬಂದು ಏನು ಮಾಡೋದು, ಟಿ ವಿನಾರು ನೋಡೋಣ ಅಂತ ಅಂದ್ಬಿಟ್ಟು ಟಿ ವಿ ಹಾಕ್ತೆ. ಇಲ್ಲಿ ನೋಡ್ರಿ, ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಅಂತ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಗೈಸ್, ನಮ್ಮಮ್ಮನೂ ಬಂದರು ಮನೆಗೆ. ಬಂದ ತಕ್ಷಣ ಆ್ಯಪಲ್ ಜ್ಯೂಸ್ ಕೊಟ್ಟಿದ್ದಾರೆ, ಕುಡಿಯೋಣ ಬನ್ನಿ ಈಗ.
ಅಮ್ಮ ಏನನ್ನ ನೋಡೋಣ. ಅಮ್ಮ ಕುಡಿದ್ಬಿಟ್ಟು ರಿವ್ಯೂ ಕೊಡ್ಲಾ? ನೀ ಚೆನ್ನಾಗಿ ಮಾಡಲ್ವಲ್ಲ ಹೆಂಗಿದ್ರು. ಹಾಂ, ನಮ್ಮಮ್ಮ ಹೆಂಗಿದ್ರು ಚೆನ್ನಾಗಿ ಮಾಡಲ್ಲ. ಇವತ್ತು ಏನು ಚೆನ್ನಾಗಿ ಮಾಡಿಲ್ಲ ಕಣಮ್ಮ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನೋಡ್ರಿ, ಈಗ ಹೋಗೋಣ. ನೀರು ತರಬೇಕಂತೆ, ನೀರು ತಾಂಬರೋಣ. ಬಂದ್ಬಿಟ್ಟು ಫಿಲಮ್ ಬೇರೆ ಬರ್ತಿದೆ, ಫಿಲಮ್ ಬರೋದು ನೋಡೋಣ. ನೀರು ತಂದು ಇನ್ನೂ ಊಟ ಮಾಡಿಲ್ಲ, ಈಗ ಊಟ ಮಾಡಬೇಕು. ಫಸ್ಟ್ ನೀರು ತಾಂಬ ಅಂತ ಅಂದರು ಅಂತ ಹೋಗ್ತಾ ಇದ್ದೀನಿ. ನೋಡ್ರಿ, ನೀರು ತಾಂಬರೋಣ. ಬನ್ನಿ, ಈಗ ನಮ್ಮ ಅಕ್ಕ ಏನು ನೋಡ್ತಾ ಇದ್ದಾಳೆ ಅಂತ ತೋರಿಸ್ತೀನಿ. ಏನ ಏನೂ ಇರ್ಲಿಲ್ಲ. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪರ್ ನನ್ನ ಮಕ್ಕಳನ್ನ. ಹೌದು ಏನಣ್ಣ ಗೈಸ್, ಇಷ್ಟೊತ್ತವರೆಗೂ ನಮ್ದೊಂದು ಗಾಡಿ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಅಂತ ತುಂಬ ಟ್ರೈ ಮಾಡಿದ್ವು. ಸ್ಟಾರ್ಟ್ ಆಯಿತು, ಅಪ್ಪ ತಾಂಡೋದ್ರು. ಆದರೆ ಈಗೇನೋ ಮತ್ತೆ ಅದು ಮಧ್ಯದಲ್ಲಿ ನಿಂತಿದೆಯಂತೆ, ಅದಕ್ಕೆ ಬಾ ಅಂತಿದ್ದಾರೆ. ಅಲ್ಲಿ ಹೋಗಿ ಏನು ಮಾಡೋದು ನೋಡಬೇಕು ಅಂತ. ಟೋ ಮಾಡ್ಬೇಕಷ್ಟೇ, ಇಲ್ಲ ಅಂದ್ರೆ ಈಗ ಅದನ್ನ ಹೋಗಿ ಟೋ ಮಾಡಿಬಿಟ್ಟು ತಗೊಂಡೋಗೋದೇನು ಒಂಚೂರು ರಿಪೇರಿಗೆ ಬಿಡಬೇಕು. ನೋಡ್ರಿ, ಹೋಗೋಣ. ಗೈಸ್ ಬಂದ್ವು, ಅದೇ ಅವರೇನೋ ಮೆಕ್ಯಾನಿಕ್ಕು, ನಾವು ಗೊತ್ತಿರೋರ ಕಡೆನೇ ಬಿಡೋದು. ಅವರು ಎಂಥದ್ದು ವಾಶ್ ಮಾಡಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ವು. ಸರಿ, ವಾಶ್ ಮಾಡಿಸಿ ಚೈನೆಲ್ಲ ಅದೇನೋ ಕಾರ್ಬೊರೇಟ್ರು ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಅದಕ್ಕೆ ವಾಶಿಗೆ ಬಿಟ್ಟಿದ್ದೀನಿ, ನೋಡೋಣ ಇದಾದಮೇಲೆ ಇನ್ನೇನಾದ್ರು ಪ್ರಾಬ್ಲಮ್ ಇದೆಯಾ ಅಂತ. ಅದು ಏನು ಗೊತ್ತಾ, ತುಂಬ ಗಾಡಿಗಳಿದೆ, ಇದನ್ನು ಓಡಿಸೋದು ಕಡಿಮೆ ಆಗಿದೆ, ಅದಕ್ಕೇ ಈ ಥರ ಆಗಿರೋದು ಆ ಗಾಡಿ. ನೋಡೋಣ ಏನಾಗುತ್ತೆ ಅಂತ. ಚಲೋ, ಓಕೆ ಗೈಸ್, ಗಾಡಿ ಕೆಲಸ ಎಲ್ಲ ಮುಗೀತು. ಸೊ ಈಗ ನಾನು ಮನೆಗೆ ಹೊರಡ್ತಿದ್ದೀನಿ. ಅರ್ಕಲ್ಗೂಡಲ್ಲಿ ಇದ್ದೀನಿ, ಬಟ್ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಓಕೆ, ಈಗ ವ್ಲಾಗ್ನ ಎಂಡ್ ಮಾಡೋ ಟೈಮ್. ಇಲ್ಲಿವರೆಗೂ ವ್ಲಾಗ್ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.